ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಸಂಜೆ ಅಕ್ಕ ಮನೆಯಿಂದ ಬಂದೆ, ನಿನ್ನೆ ಮಧ್ಯಾಹ್ನದ ಮೇಲೆ. ಇನ್ಮೇಲೆ ಎಲ್ಲಿ ಹೋಗೋದು ಬೇಡ, ನಮ್ಮ ಮನೇಲಿ ನಾವು ನೆಮ್ಮದಿಯಾಗಿದ್ದು ಬಿಡೋಣ ಕೆಲಸ ಮಾಡಿಕೊಂಡು ಅಂತ ಅಂದ್ಕೊಂಡು ಪ್ರತೀಕನ ಮಲಗಿಸ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಪುಷ್ಪ. ಮನೆಗೆ ಬಾರೆ ಅಂತ ಕರೆದ್ಲು. ಸುಮಾರು ದಿನದಿಂದ ಕರಿತಾ ಇದ್ಲು, ಹೋಗೋದಕ್ಕೆ ಆಗಲಿಲ್ಲ. ಈಗ ಬರಲ್ಲ ಅನ್ನೋಕ್ಕಾಗಲ್ಲ, ಮಹತ್ಕಿನ್ನೂ ರಜೆ ಇದೆ. ಹಂಗಾಗಿ ಇನ್ನೊಬ್ಬ ನನ್ನ ಫ್ರೆಂಡು ಶಿಲ್ಪ ಅಂತೇಳಿ, ನಮ್ಮ 3 ಜನದ್ದು ಒಂದೇ ಊರು, ಚೈಲ್ಡ್ಹುಡ್ ಫ್ರೆಂಡು ನಮ್ಮ 3 ಜನ. ಹಂಗಾಗಿ ಅವಳು ಬರ್ತಾ ಇದ್ದಾಳೆ, ನೀ ಬರಲೇಬೇಕು ಅಂತಂದ್ಲು. ಇನ್ನೇನು ಮಾಡೋಣ, ಶಿಲ್ಪ ಬೇರೆ ಬರ್ತಾ ಇದ್ದಾಳೆ ಅಂತ ಹೇಳಿದ್ಲು. ಮತ್ತು ಮಹತ್ಗೂ ಸ್ಕೂಲ್ ರಜೆ ಇದೆ, ಹೋಗಲ್ಲ ಅಂದರೆ ಬೇಜಾರು ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು ಸದ್ಯ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ, ಇಲ್ಲಾಂದರೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕ್ಬಿಟ್ಟು ಈಗ ನಾನು ರೆಡಿಯಾಗಿ ನನ್ನ ಫ್ರೆಂಡ್ ಪುಷ್ಪ ಮನೆಗೆ ಬಂದೆ. ನಮ್ಮ ಮನೆಯವರು ಆಫೀಸ್ಗೆ ಹೋಗಿ ಹೊರಟಿದ್ರು, ಹಂಗಾಗಿ ಅದೇ ರೋಡಲ್ಲಿ ಹೋಗೋದು, ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗಾಡಿಯಲ್ಲೇ ಬಿಟ್ಟೋದ್ರು. ನಮ್ಮ ಮನೆಯಿಂದ ಪುಷ್ಪ ಮನೆಗೆ ಸುಮಾರು ಒಂದು 10-12 ಕಿಲೋಮೀಟ್ರ್ ಆಗುತ್ತೆ. ಬೈಕಲ್ಲೇ ಬಂದ್ವಿ. ಈಗ ಬಂದ ತಕ್ಷಣ ಮಶ್ರೂಮ್ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ಲು ಇವಳು, ನನ್ನ ಫ್ರೆಂಡು ಶಿಲ್ಪ ಅಂತೇಳಿ. ನಮ್ಮ 3 ಜನದ್ದು ಒಂದೇ ಊರು. ಶಿಲ್ಪ ನಾನು ಅಕ್ಕ ತಂಗಿಯರಾಗಬೇಕು, ಪುಷ್ಪ ಮಾವನ ಮಗಳಾಗಬೇಕು. ಪುಷ್ಪರ ಅತ್ತೆ ಸಹ ಬಂದಿತ್ತು, ಅವರತ್ತೆ ನನಗೆ ದೊಡ್ಡಮ್ಮ ಆಗಬೇಕು. ಈಗ ಮಶ್ರೂಮ್ ಪಲಾವ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದಾಳೆ. ಹಾಗೆ ಶಾವಿಗೆ ಪಾಯಸ, ಹೀರೆಕಾಯಿ ಬಜ್ಜಿ ಎಲ್ಲ ಮಾಡಿದ್ವಿ ಮಧ್ಯಾಹ್ನ ಊಟಕ್ಕೆ. ಶಿಲ್ಪನೂ ಬೆಂಗಳೂರಲ್ಲೇ ಇರೋದು, ಆದರೆ ಶಿಲ್ಪಗೂ ನಮಗೂ ತುಂಬ ದೂರ. ಶಿಲ್ಪ ಇರೋದು ಉತ್ರಳ್ಳಿಯಲ್ಲಿ, ನಾವಿರೋದು ಈ ಕಡೆ ಇದ್ದೀವಿ, ವೈಟ್ ಫೀಲ್ಡು. ಮಕ್ಕಳೆಲ್ಲ ಊರಿಗೆ ಹೋಗಿದ್ರಂತೆ, ಹಂಗಾಗಿ ಶಿಲ್ಪ ಒಬ್ಬಳೇ ಬಂದಿದ್ಲು. ಇವರು ಪುಷ್ಪ ಅವರತ್ತೆ, ಪುಷ್ಪನ ಮಗಳು ಪಿಂಕು. ಹಾಗೆ ಮಹತ್ತು ಟಿ ವಿ ನೋಡ್ತಾ ಡಿಸೆಂಟಾಗಿ ಕೂತ್ಬಿಟ್ಟಿದ್ದೇನೆ ಸೈಲೆಂಟಾಗಿ. ಶುಕ್ರವಾರದ ಪೂಜೆ ಆಗಿದೆ ಬೆಳಗ್ಗೆನೇ. ದೇವ್ರ ಮನೆ ಮಾತ್ರ ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ. ಈಗ ಮಶ್ರೂಮ್ ಪಲಾವ್ ಆಯಿತು, ಶಾವಿಗೆ ಪಾಯಸನೂ ಆಗಿದೆ. ಹೀರೆಕಾಯಿ ಬಜ್ಜಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದಾಳೆ. ಇವಳು ಅಡುಗೆ ಮಾತ್ರ ಸಖತ್ತಾಗಿ ಮಾಡ್ತಾಳೆ, ನಮ್ಗಿನ್ನೂ ಚೆನ್ನಾಗಿ ಮಾಡ್ತಾಳೆ. ಪಟಾಪಟ್ ಅಂತ ಮಾಡಿಬಿಡ್ತಾಳೆ. ವೆರೈಟಿಗಳು ಜಾಸ್ತಿ ಇವಳು ಮಾಡೋದು, ಆದರೆ ಇವಳು ಡಯಟ್ ಫುಡ್ ಜಾಸ್ತಿ ಮಾಡೋದಂದರೆ. ಶಿಲ್ಪ ಮಾತ್ರ ಸ್ವಲ್ಪನೂ ಚೇಂಜ್ ಆಗಿಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವ ಥರ ಇದ್ಲು, ಈಗಲೂ ಅದೇ ಥರ ಇದ್ದಾಳೆ. ದಪ್ಪನೂ ಆಗಿಲ್ಲ, ಸಣ್ಣನೂ ಆಗಿಲ್ಲ. ಅವಾಗ ಯಾವ ಥರ ಇದ್ಲು, ಈಗಲೂ ಅದೇ ಥರ ಇದ್ದಾಳೆ. ಈ ಕಡೆ ಆದರೆ ಮಶ್ರೂಮ್ ಪಲಾವ್ ಆದರೆ ರೆಡಿಯಾಗಿದೆ, ಮತ್ತು ಶಾವಿಗೆ ಪಾಯಸ ಸಹ ರೆಡಿಯಾಗಿದೆ. ಇವಳು ಸಕ್ಕರೆ ಎಲ್ಲ ಬಳಸಲ್ಲ, ಬೆಲ್ಲ ಹಾಕಿ ಮಾಡಿದ್ಲು, ಚೆನ್ನಾಗಿತ್ತು. ಒಂದು ಸ್ವಲ್ಪ ರೈಸೂ ಮಾಡಿದ್ಲು. ಮೊನ್ನೆ ಕರ್ಗೆಡುಗೆ ಮಾಡಿದ್ಲಂತೆ, ಅದು ಸ್ವಲ್ಪ ಇತ್ತು. ಇದು ಮಾವಿನ ಹಣ್ಣು ಊರಿಂದ ತಂದಿರೋದು, ಸ್ವಲ್ಪ ಕಡಲೆಕಾಯಿ ಸಹ ಹುರಿದು ಈ ಕವರಲ್ಲಿ ಹಾಕಿಟ್ಟಿದ್ಲು. ಈಗ ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾಳೆ. ಅಡುಗೆಗಳು ಮಾತ್ರ ತುಂಬ ವೆರೈಟಿಗಳು ಮಾಡ್ತಾಳೆ, ಆದರೆ ಜಾಸ್ತಿ ಮಾಡೋದಂದರೆ ಡಯಟ್ ಫುಡ್ಡುಗಳು. ನಾನಾದರೆ ಡಯಟ್ ಮಾಡೋದೇ ಮರ್ತೋಗಿದ್ದೀನಿ, ಬರೀ ಅಲ್ಲಿ ಇಲ್ಲಿ ಓಡಾಡೋದು ಅದು ಇದು ತಿಂದು ಮತ್ತೆ ವೆಯ್ಟ್ ಗೇನ್ ಆಗಿದ್ದೀನಿ. ಹಾಗಾಗಿ ಮಹತ್ ಸ್ಕೂಲ್ ಓಪನ್ ಆದಮೇಲೆ ಎಲ್ಲಿ ಹೋಗಂಗಿಲ್ಲಲ್ಲ, ಅವಾಗ ಸ್ಟ್ರಿಕ್ಟಾಗಿ ಮಾಡೋಣ ಅಂತೇಳ್ಬಿಟ್ಟು ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಂದರೆ ನಾನು ಸುಮಾರು ವರ್ಷಗಳಿಂದ ಜಾಸ್ತಿ ಎಲ್ಲಿ ಹೋಗ್ತಾ ಇರಲಿಲ್ಲ. ಅವಾಗೆಲ್ಲ ಅಂಗಡಿ ಇತ್ತು ಅಂತೇಳ್ಬಿಟ್ಟು ಎಲ್ಲಿ ಹೋಗ್ತಾ ಇಲ್ಲ ಜಾಸ್ತಿ. ಬರೀ ನಮ್ಮಮ್ಮರ ಊರಿಗೂ ಮತ್ತು ನಮ್ಮೂರಿಗೂ ಹೋಗಿ ಬರ್ತಾಯಿದ್ದೆ ಅವಾಗವಾಗ. ಅದಾದಮೇಲೆ ಪ್ರತೀಕುನ್ ಪ್ರೆಗ್ನೆಂಟ್ ಆದಾಗಿದ್ದಂತೂ ಎಲ್ಲೆಲ್ಲಿ 2 ವರ್ಷದಿಂದ ಯಾವ ಊರಿಗೂ ಹೋಗಿಲ್ಲ, ಯಾರ ಮನೆಗೂ ಹೋಗಿರಲಿಲ್ಲ. ಮಹತ್ಗೆ ಹಿಂದಿನ ವರ್ಷ ಆದರೆ ಒಂದು ರಜನೂ ಹಾಕ್ಸಿರಲಿಲ್ಲ ಮಹತ್ಗೆ. ಒಂದು ಹಾಫ್ ಡೇ ಸಹ ಅವನಿಗೆ ರಜಾ ಆಗಿರಲಿಲ್ಲ. ಹಂಗಾಗಿ ಅವನಿಗೆ 100% ಅಟೆಂಡೆನ್ಸ್ ಅವಾರ್ಡ್ ಸಹ ಬಂದಿತ್ತು ನಮ್ಮ ಮಹತ್ಗೆ. ಹಾಗಾಗಿ ಈ ಸರಿ ಮಹತ್ಗೆ ರಜಾ ಇದೆ ಅಂತೇಳ್ಬಿಟ್ಟು ಸ್ವಲ್ಪ ಅಲ್ಲಿ ಇಲ್ಲಿ ಫಂಕ್ಷನ್ಗಳೆಲ್ಲ ಅಟೆಂಡ್ ಮಾಡಿದೆ. ಈ ವರ್ಷ ಸ್ವಲ್ಪ ಫಂಕ್ಷನ್ಗಳೇ ಜಾಸ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತೀಕನೂ ಸ್ವಲ್ಪ ಓಡಾಡ್ತಾ ಇದ್ನಲ್ಲ, ಹಾಗಾಗಿ ಎಲ್ಲ ಕಡೆ ಹೋಗಿ ಬಂದೆ. ಒಂದೊಂದು ಸಲ ಖುಷಿಯಾಗುತ್ತೆ, ಒಂದೊಂದು ಸಲ ಈ ಹೋಗಿ ಬಂದು ಮನೆ ಕ್ಲೀನ್ ಮಾಡೋದೈತಲ್ಲ, ಅದರಷ್ಟು ಹಿಂಸೆ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಬರೀ ಹೋಗೋದು ಬರೋದು, ಬಟ್ಟೆ ವಾಶ್ ಮಾಡೋದು, ಮತ್ತೆ ಐರನ್ ಮಾಡೋದು, ಮತ್ತು ಬಟ್ಟೆ ಬ್ಯಾಗ್ ತುಂಬ್ಕೊಂಡು ಹೋಗೋದು, ಅದೊಂಥರ ಕಷ್ಟ ಆಗ್ತೈತಿ. ಇನ್ನೊಂದು ಕಡೆ ಎಲ್ಲರ ಜೊತೆ ಸೇರಿದಾಗ ಅದೊಂಥರ ಖುಷಿ ಆಗ್ತಾಯಿತ್ತು. ಅದರಲ್ಲಿ ಈ 2 ವರ್ಷದಿಂದ ಆದರೆ ಎಲ್ಲಿ ಹೋಗಿಲ್ಲ, ಯಾವ ಊರಿಗೂ ಹೋಗಿರಲಿಲ್ಲ, ಯಾರ ಮನೆಗೂ ಹೋಗಿರಲಿಲ್ಲ. ತುಂಬ ಒಂಟಿತನ ಕಾಡ್ತಾಯಿತ್ತು. ಮನೆಯಲ್ಲಾದರೆ ಒಬ್ಬಳು ಇರ್ತಾಯಿದ್ದೆ, ತುಂಬ ಅಳ್ತಾಯಿದ್ದೆ ಕೆಲವೊಂದು ಟೈಮ್ ಆದರೆ. ಅಂದರೆ ಪ್ರತೀಕುನ್ಗೆ ಪ್ರೆಗ್ನೆಂಟು, ಎಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗೋರು, ಮಹತ್ತು ಸ್ಕೂಲ್ಗೆ ಹೋಗೋನು. ಹಾಗಾಗಿ ತುಂಬ ಒಂಟಿತನ ಕಾಡ್ತಾಯಿತ್ತು. ಇದೇನಪ್ಪ ಜೀವನ ಅನ್ನಿಸ್ಬಿಟ್ಟಿತ್ತು. ಮತ್ತು ಬಾಣಂತಿಯಲ್ಲೂ ಅಷ್ಟೇ, ಅಮ್ಮವ್ರ ಮನೆಗೆ ಹೋಗಿ ಒಂದೇ ತಿಂಗಳೇ ಬಂದಿದ್ದು. 1 ತಿಂಗಳು ತುಂಬುವವರೆಗೂ ಬೆಂಗಳೂರಲ್ಲೇ ಇದ್ವಿ.
ಅದಾದಮೇಲೆ 1 ತಿಂಗಳಿದ್ದು 3 ತಿಂಗಳಲ್ಲಿ ಬಿದ್ದಿದ ತಕ್ಷಣ ಮಹತ್ತು ಸ್ಕೂಲ್ ಓಪನ್ ಆಗಿತ್ತು, ಹಂಗಾಗಿ ಬಂದುಬಿಟ್ವಿ. ಬಾಣಂತಿಯಲ್ಲೂ ಅಷ್ಟೇ ಒಬ್ಬಳು ಇರ್ತಾಯಿದ್ದೆ, ಹಂಗಾಗಿ ಸ್ವಲ್ಪ ಓಡಾಡಂಗಾದಮೇಲೆ ಈ ವರ್ಷ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಬಂದ್ವಿ ರಜೆ ಇರೋದ್ರಿಂದ. ಈಗ ಇದೇ ಲಾಸ್ಟ್ ಮನೆ ಅಂತ ಹೇಳ್ಬೋದು ನನ್ನ ಫ್ರೆಂಡ್ದು. ಅದಾದಮೇಲೆ ನಮ್ಮ ಮನೆಗೆ ನಾವಿರ್ತೀವಿ. ಈಗ ಪುಷ್ಪ ಮೇಕಪ್ ಆರ್ಟಿಸ್ಟು ಹಾಗೆ ಫ್ಯಾಷನ್ ಡಿಸೈನರ್ ಸಹ ಆಗಿದ್ದಾಳೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾಳೆ ನೋಡಿ. ಇವಳು ಹಾಕ್ಕೊಂಡಿದ್ದಾಳಲ್ಲ ಆ ಡ್ರೆಸ್ ಸಹ ಅವಳೇ ಸ್ಟಿಚ್ ಮಾಡಿರೋದು. ಬ್ಲೌಸ್ಗಳು ಅಷ್ಟೇ ಸಖತ್ತಾಗಿ ಹೊಲ್ದಿದ್ದಾಳೆ ಡಿಸೈನ್ ಎಲ್ಲನ. ಅದಕ್ಕೆ ನಾನು ಹೇಳಿದೆ ಒಂದು ಶಾಪ್ ಆದರೂ ಮಾಡಿ ಇನ್ನೂ ಚೆನ್ನಾಗಿ ಕ್ಲಿಕ್ ಆಗ್ತಿ ಅಂತ ಹೇಳಿದೆ. ಇನ್ನೂ ಮಗಳು ಚಿಕ್ಕವಳು, ಹಂಗಾಗಿ ಇನ್ನೂ 1 ವರ್ಷ 2 ವರ್ಷ ಆಗುತ್ತೆ ಅಂತ ಹೇಳ್ತಾಯಿದ್ಲು. ಈಗ ಸಂಜೆ ಆಗಿತ್ತು, ಅವಾಗಲೇ ಒಂದು 6:30 7 ಗಂಟೆ ಆಗಿತ್ತು. ಕಾಫಿ ಮಾಡಿದ್ಲು, ಹುರಿದಿರೋದು ಕಡಲೆಕಾಯಿ ಸಹ ಇತ್ತು, ಅದನ್ನ ತಿಂತಾ ಕಾಫಿ ಕುಡಿತಾ ಕೂತ್ಕೊಂಡಿದ್ವಿ. ಆ್ಯಕ್ಚುಲಿ ಶಿಲ್ಪನೂ ಪುಷ್ಪ ಕಾಫಿ ಕುಡಿಯಲ್ಲ, ನಾನು ಒಬ್ಬಳೇ ಕುಡಿತೀನಿ ಅಂತೇಳ್ಬಿಟ್ಟು ಶಿಲ್ಪನೂ ಪುಷ್ಪನೂ ಸ್ವಲ್ಪ ಕಾಫಿ ಕುಡಿತಾ ಇದ್ದಾರೆ. ಶಿಲ್ಪ ನೋಡಿ, ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವ ಥರ ಶಿಲ್ಪ ಇದ್ಲು ಈಗಲೂ ಅದೇ ಥರ ಇದ್ದಾಳೆ. ಪುಷ್ಪ ರತ್ತೆ ಸಹ ಬಂದಿದೆ ಊರಿಂದ. ಈಗ ನಮ್ಮ ಮನೆಯವ್ರು ಸಹ ಬಂದರು ಮೀಟಿಂಗ್ ಮುಗಿಸ್ಕೊಂಡು. ನನಗೆ ಇವಳು ಹೋಗ್ಬಾರ್ದು ಇವತ್ತು ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ತುಂಬ ಹಠ ಮಾಡಿಬಿಟ್ಲು. ಇವಳಿಂದ ಹೆಂಗಪ್ಪ ತಪ್ಪಿಸ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸದ್ಯ ನಮ್ಮ ಮನೆಯವ್ರು ಬಂದರು, ಅಂದರೆ ಹೇಳಿದ್ದೆ ನೀವು ಬಂದರೆ ಕಳಿಸ್ಕೊಡ್ತಾಳೆ ಬರ್ರಿ ಅಂತ ಹೇಳ್ಬಿಟ್ಟು. ಬೇಜಾರು ಮಾಡಿಕೊಂಡ್ಳು. ಮತ್ತು ನನಗೆ ಈ ನಡುವೆ ಎಲ್ಲ ಬರೀ ಅಲ್ಲಿ ಇಲ್ಲಿ ಓಡಾಡಿರೋದೇ ಆಗಿದೆ. ಇಲ್ಲಿ ಇರು ಅಂತ ಬಲವಂತ ಮಾಡ್ತಾಯಿದ್ದಾಳೆ. ನನಗೆ ಮನೇಲಿ ಕೆಲಸ ಎಲ್ಲ ಹಂಗೆ ಇತ್ತು. 3 ದಿನ ಇತ್ತು ಅಷ್ಟೇ ಮಹತ್ತನ ಸ್ಕೂಲ್ ಓಪನ್ ಆಗೋದಕ್ಕೆ, ಹಂಗಾಗಿ ಮನೇಲಿ ಕೆಲಸ ಎಲ್ಲ ಹಂಗೆ ಇದೆ ಅಂತ ಹೇಳ್ಬಿಟ್ಟು ಬಂದೆ. ಶಿಲ್ಪಕ್ಕೆ ಸಹ ಇರು ಅಂತ ಹೇಳ್ತಾಯಿದ್ಲು. ಶಿಲ್ಪಗೂ ಅವರಮ್ಮ ಬೆಳಗ್ಗೆ ಬರೋರಿದ್ರು, ಹಂಗಾಗಿ ಅವಳು ಸಹ ಹೊರಟ್ಲು. ಈಗ ನೋಡಿ ಪಿಂಕು ಪ್ರತೀಕನ್ನು ಕೂರಿಸ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾಳೆ. ಪ್ರತೀಕ್ ಬಾಯ್ ಅಂದ್ಕೊಂಡು ಹೋಗ್ತಾ ಇದ್ದಾನೆ. ಚೆನ್ನಾಗಿದ್ವಿ. ಮಧ್ಯಾಹ್ನ ಬಂದು ನೈಟ್ವರೆಗೂ ಇಲ್ಲೇ ಇದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗ ಪುಷ್ಪ ಮೇಕಪ್ ಆರ್ಟಿಸ್ಟ್ ಅಲ್ವಾ, ಹಾಗಾಗಿ ನಮಗೆಲ್ಲ ಕ್ರೀಮುಗಳು ಸಜೆಸ್ಟ್ ಮಾಡ್ತಾ ಇದ್ದಾಳೆ. ಈಗ ಕ್ರೀಮುಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ನನಗೆ ಯಾವ್ದು ಶೂಟ್ ಆಗುತ್ತೆ, ಶಿಲ್ಪಾಗೆ ಯಾವ್ದು ಶೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ. ಹಾಗೆ ಲಿಫ್ಟಿಕ್ಗಳು ಶೇಡುಗಳು ಹೇಳ್ತಾ ಇದ್ಲು. ಹಾಗೆ ಶಿಲ್ಪಾಗೂ ಸಹ ಅಪ್ಲೈ ಮಾಡಿ ತೋರಿಸ್ತಾ ಇದ್ಲು, ಇದು ಈ ಶೇಡು ಅಂತ ಹೇಳ್ಬಿಟ್ಟು. ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಎಲ್ಲ, ಹಾಗಾಗಿ ನಮಗೂ ತಿಳಿಸ್ಕೊಡ್ತಾ ಇದ್ದಾಳೆ. ಈಗ ಟೈಮ್ ಆಗಿತ್ತು, ಅವಾಗಲೇ 8 ಗಂಟೆ ಆಗಿತ್ತು. ಈಗ ಅರಿಶಿನ ಕುಂಕುಮ ತಗೊಳ್ತಾ ಇದ್ವಿ ನಾನು ಶಿಲ್ಪ. ಪುಷ್ಪ ಯಜಮಾನ್ರು ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು. ಅಣ್ಣ ಬರೋದು ಇನ್ನೂ ಲೇಟ್ ಆಗ್ತಾಯಿತ್ತು, ಹಂಗಾಗಿ ನಾವು ಹೊರಟ್ವಿ. ಹಾಗೆ ಶಿಲ್ಪ ಅವ್ರ ಯಜಮಾನ್ರು ಸಹ ಅಷ್ಟೇ, ಅವರು ಎಲ್ಲ ಹೊರಗಡೆ ಹೋಗಿದ್ರು, ಬರ್ತಾಯಿದ್ದೀನಿ ಅಂತ ಕಾಲ್ ಮಾಡಿದರು. ಹಾಗಾಗಿ ಬೆಳಗ್ಗೆ ಮತ್ತು ಶಿಲ್ಪನ ಮಕ್ಕಳು ಅವರಮ್ಮ ಎಲ್ಲ ಬರೋರಿದ್ದರು, ಅವಳಿಗೂ ಟೈಮ್ ಆಗಿತ್ತು. ಹಾಗಾಗಿ ಶಿಲ್ಪನ ನಮ್ಮ ಮನೆಯವರೇ ಬಸ್ ಸ್ಟಾಪಿಗೆ ಬಿಟ್ಟು ಬಂದರು. ಈಗ ಅರಿಶಿನ ಕುಂಕುಮ ತೊಗೊಂಡು ಶಿಲ್ಪ ಹೋಗಿದ ತಕ್ಷಣ ನಾನು ಹೊರಟೆ. ಪುಷ್ಪಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ ನನ್ನ. ಸುಮಾರು ದಿನದಿಂದ ಹೇಳ್ತಾಯಿದ್ಲು, ನೀನು ಒಂದು ರಾತ್ರಿ ಇಲ್ಲೇ ಇರಬೇಕು ಅಂತೇಳಿ. ಇವತ್ತು ಇರ್ತಾಳೆ ಅಂದ್ಕೊಂಡೇ ಇದ್ದಾಳೆ ಪಾಪ. ಆದರೆ ನನಗೆ ಮಹತ್ತನ ಸ್ಕೂಲ್ ಬೇರೆ ಇನ್ನು 2-3 ದಿನ ಇತ್ತು, ಕೆಲಸ ಬೇರೆ ಇತ್ತು, ಹಂಗಾಗಿ ಹೋದೆ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬರ್ತೀನಿ ಅಂತೇಳ್ಬಿಟ್ಟು. ಈಗ ಶಿಲ್ಪ ಹೊರಟ್ಲು. ಚೆನ್ನಾಗಿದ್ವಿ. ಮಧ್ಯಾಹ್ನದಿಂದ ನೈಟ್ವರೆಗೂ ಕೂತ್ಕೊಂಡು ಎಲ್ಲ ಮಾತಾಡಿದ್ವಿ, ಕಷ್ಟ ಸುಖಗಳು, ಮತ್ತು ಅವ್ರಿಗೆ ಗೊತ್ತಿರೋದು ನಮ್ಗೆ ಹೇಳೋದು, ನಮಗೆ ಗೊತ್ತಿರೋದು ಅವ್ರಿಗೆ ಹೇಳೋದು ಎಲ್ಲ ತಿಳ್ಕೊಂಡು ಇದ್ವಿ. ಒಂದೇ ಊರಾಗಿರೋದ್ರಿಂದ ಏನು ಮನಸ್ಸಲ್ಲಿ ಇಟ್ಕೊಳ್ದಂಗೆ ಮಾತಾಡ್ಕೊಂಡು ಚೆನ್ನಾಗಿದ್ವಿ. ಶಿಲ್ಪ ಹೋಗ್ಬೇಕಾರಂತೂ ಬೇಜಾರಾಗ್ಬಿಡ್ತು, ಎಷ್ಟು ಬೇಗ ಟೈಮ್ ಆಯ್ತಪ್ಪ ಅನ್ನಿಸ್ತು. ಈಗ ಪುಷ್ಪ ಯೂಸ್ ಮಾಡೋ ಪ್ರಾಡಕ್ಟ್ ಎಲ್ಲ ನಮಗೆ ತೋರಿಸಿಲ್ಲ, ಸಜೆಸ್ಟ್ ಮಾಡಿಲ್ಲ, ನೀವು ಈ ಥರ ಹಾಕ್ರಿ ಅಂತೇಳ್ಬಿಟ್ಟು. ನಿಮಗೂ ಯಾರಿಗಾದ್ರೂ ಬೇಕಂದರೆ ಈ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಯಾಕಂದರೆ ಅವಳು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಎಲ್ಲ ತಿಳ್ಕೊಂಡಿದ್ದಾಳೆ, ಹಂಗಾಗಿ ನಮಗೂ ಹೇಳಿದ್ಲು, ನಿಮಗೂ ಯಾರಿಗಾದ್ರೂ ಬೇಕಂದರೆ ಈ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಹಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.